ಈ ಭೂಮಿಯಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇರುತ್ತೆ. ಕಮೆಂಟ್ಸ್ ಬರೋದು, ಟೆಕ್ಸ್ಟ್ ಬರೋದು, ಈ ತರ ಏನಾದ್ರು ಆಗುತ್ತಾ? ಸೊ ನಾನು ಎವ್ರಿಡೇ ಹನುಮಾನ್ ಚಾಲೀಸ ಹೇಳ್ತೀನಿ ಸಿನ್ಸ್ 2 years. ನಿಮ್ಮ ಮುಂದೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ನೀರು ಇಟ್ಕೊಳ್ಳಿ, ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಇಟ್ಕೊಳ್ಳಿ, ಒಂದು ತುಪ್ಪದ ಬತ್ತಿ ಹಚ್ಬಿಟ್ಟು ಹನುಮಾನ್ ಚಾಲೀಸ ನೀವು 3 times ಹೇಳ್ಬೇಕು. ನಾನು ಹೇಳುವಂತ ಸಮಯದಲ್ಲಿ ಎಲ್ಲ ತುಂಬಾ ಅಬ್ಸರ್ವ್ ಮಾಡ್ತಿದ್ರು. 10 ಜನ ಇದ್ರೆ ಏನೋ ಹೇಳ್ತೀರಾ, ಅಲ್ಲಿ ಏನು ಇಂಪಾರ್ಟೆಂಟ್ ಇರಲ್ಲ, ಆದ್ರೂ ಕೂಡ ಇನ್ನೇನು ಹೇಳ್ತೀನಲ್ಲ ಅಂತ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ನೋಡೋರು. ಇನ್ನು ಭರತ್ ಅವರು ಮೋಟಿವೇಶನ್ ಮಾಡ್ತಿರ್ತಾರೆ, ಬಹಳಷ್ಟು ಕಂಟೆಂಟ್ ನ ಕೊಟ್ಟಿರ್ತಾರೆ. ಎಲ್ಲೋ ಒಂದ್ ಕಡೆ ಅನ್ಸುತ್ತಾ ನನ್ನ ಕಂಟೆಂಟ್ ನ ನೋಡಿ ಅಥವಾ ನಾನು ಹೇಳುವಂತ ವಿಚಾರಗಳು ಆಡಿಯನ್ಸ್ಗೆ ರೀಚ್ ಆಗ್ತಾ ಇದೆ, ಅವರು ಅದರಿಂದ ಏನೋ ಬದಲಾಗ್ತಾ ಇದಾರೆ ಅಂತ ಆ ತರ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿತ್ತಾ? ಕಮೆಂಟ್ಸ್ ಬರೋದು, ಟೆಕ್ಸ್ಟ್ ಬರೋದು, ಈ ತರ ಏನಾದ್ರು ಆಗಿತ್ತಾ? ತುಂಬಾ ಇದೆ. ನಾನು ಜಸ್ಟ್ ಇದೇನ್ ಹೇಳ್ತಿದ್ದೀನಿ ಬ್ಯಾಡ್ ಹ್ಯಾಬಿಟ್ಸ್ ಒಂದೇ ಅಲ್ಲ, ಅದ್ರ ಜೊತೆ ಸ್ಪಿರಿಚುವಲ್ ಕೂಡ ನಾನು ಆಡ್ ಮಾಡಿದ್ದೀನಿ. ಸೊ ನಾನು ಏನ್ ಹೇಳಿದ್ನೋ ನಿಮ್ಗೆ 2 years ಇಂದ ಲೈಕ್ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಅದ್ರ ಜೊತೆ ನಾನು 2 years ಇಂದ ಸ್ಪಿರಿಚುವಲ್ ಕೂಡ ಫಾಲೋ ಮಾಡ್ತೀನಿ. ನೀವ್ ಹೇಗೆ ಅಂತ ಕೇಳ್ಬೋದು. ಸೊ ಸಿನ್ಸ್ 2 years ಹನುಮಾನ್ ಚಾಲೀಸ ಫಾಲೋ ಮಾಡ್ತಿದ್ದೀನಿ. ಸೊ ನನ್ನ ವಿಡಿಯೋಸ್ ನೀವು ನೋಡಿದ್ರೆ ಲೈಕ್ ಮೋಸ್ಟ್ ಆಫ್ ದಿ ವಿಡಿಯೋಸ್ ಹನುಮಾನ್ ಚಾಲೀಸ ಬಗ್ಗೆ ಮಾತಾಡಿದ್ದೀನಿ. ಸೊ ಎವ್ರಿ ವೀಕ್ ಅಟ್ಲೀಸ್ಟ್ ಲೈಕ್ ಒನ್ಸ್ ಇನ್ ಅ ಮಂತ್ ನಾನು 2-3 ವಿಡಿಯೋಸ್ ಕಂಪಲ್ಸರಿ ಆಂಜನೇಯ ಸ್ವಾಮಿ ಬಗ್ಗೆ ಇರುತ್ತೆ. ಸೊ ಅವರು ಕೂಡ ನನ್ನ ಲೈಫಲ್ಲಿ ಬದಲಾವಣೆ ಆಕೆ ಅವರು ಒಂದು ಪಾತ್ರ ಆಗಿದ್ದಾರೆ. ಸೊ ನಾನು ಎವ್ರಿ ಡೇ ಹನುಮಾನ್ ಚಾಲೀಸ ಹೇಳ್ತೀನಿ ಸಿನ್ಸ್ 2 years. ಎವ್ರಿ ಡೇ ನನ್ನ ಮಾರ್ನಿಂಗ್ ರೋಟೀನ್ ಏನು ಅಂತಂದ್ರೆ 5 o'clock ಎದ್ದೇಳ್ತೀನಿ, ರನ್ ಮಾಡ್ತೀನಿ. ಮಾರ್ನಿಂಗ್ ಒಂದು 8 o'clock ಎಲ್ಲ ಸ್ನಾನ ಮಾಡ್ಕೊಂಡು ಲೈಕ್ ಹನುಮಾನ್ ಚಾಲೀಸ ಪ್ರತಿದಿನ 3 times ಹೇಳ್ತೀನಿ. ಸೊ ಅದಾದ್ಮೇಲೆ ನನ್ನ ಕೆಲಸ ಶುರು ಮಾಡ್ತೀನಿ. ಸೊ ಅದು ಕೂಡ ಮ್ಯಾನಿಫೆಸ್ಟೇಷನ್ 21 days ಮ್ಯಾನಿಫೆಸ್ಟೇಷನ್ ಅಂತ ಇದೆ. ನನಗೆ ಎಲ್ಲ ಕಮೆಂಟ್ ಮಾಡಿ ಹೇಳ್ತಾರೆ, ಸರ್ ನಾನು ನಿಮ್ಮ ವಿಡಿಯೋ ನೋಡಿ ನನ್ನ ಲೈಫ್ ಚೇಂಜ್ ಆಗಿದೆ, ನಾನು ಫಾಲೋ ಮಾಡ್ತಿದ್ದೀನಿ 21 days ಹನುಮಾನ್ ಚಾಲೀಸ. ನನ್ನ ಯೂಟ್ಯೂಬ್ ವಿಡಿಯೋದಲ್ಲೂ ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೂ ಕೂಡ ಹೈಯೆಸ್ಟ್ ವ್ಯೂ ಬಂದಿದೆ ಹನುಮಾನ್ ಚಾಲೀಸ ಸಂಕಲ್ಪ ಅಂತ. ಅಂದ್ರೆ 21 days ಚಾಲೆಂಜ್. ಲೈಕ್ 21 days ನೀವು 5 o'clock ಎದ್ದೇಳ್ಬೇಕು. ಎದ್ದು ನೀವು ಸ್ನಾನ ಮಾಡ್ಕೊಂಡು ನಿಮ್ಮ ಮುಂದೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ನೀರು ಇಟ್ಕೊಳ್ಳಿ, ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಇಟ್ಕೊಳ್ಳಿ, ಒಂದು ತುಪ್ಪದ ಬತ್ತಿ ಹಚ್ಬಿಟ್ಟು ಹನುಮಾನ್ ಚಾಲೀಸ ನೀವು 3 times ಹೇಳ್ಬೇಕು. 3 times ಹೇಳಾದ್ಮೇಲೆ ನಿಮ್ಗೆ ಏನ್ ಕೋರಿಕೆ ಇದೆಯೋ ಅದು ನೀವು ಆಂಜನೇಯ ಸ್ವಾಮಿ ಮುಂದೆ ಹೇಳಿ, ಆಮೇಲೆ ಆ ನೀರ್ನ ನೀವು ಕನ್ಸ್ಯೂಮ್ ಮಾಡ್ಬೇಕು. ಸೊ ನಿಮ್ 21 days ನೀವು ಏನ್ ಅನ್ಕೊಂಡಿದ್ರೋ, ನಿಮ್ಗೆ ಏನ್ ಆಗ್ಬೇಕೋ, ನಿಮ್ ಫಿನಾನ್ಷಿಯಲಿ ಏನೋ ಪ್ರಾಬ್ಲಮ್ ಇದ್ರೆ ಅಥವಾ ಆರ್ಥಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿ ನಿಮ್ಗೆ ತೊಂದರೆ ಇರಲಿ, ನೀವು ಹೆಲ್ತ್ ಇಶ್ಯೂಸ್ ಆದ್ರೂ ಇರಲಿ, ಎಲ್ಲ ರಿಸಾಲ್ವ್ ಆಗುತ್ತೆ. ಇದು ಆಕ್ಚುಲಿ ರಿಸಲ್ಟ್ ಓರಿಯೆಂಟೆಡ್, ಬರೀ ನಾನು ಹೇಳ್ತಿಲ್ಲ, ತುಂಬಾ ಜನ ಆಲ್ರೆಡಿ ಫಾಲೋ ಮಾಡಿದ್ದಾರೆ, ರಿಸಲ್ಟ್ ಬಂದಿದೆ, ಎಲ್ಲ ಆಗಿದೆ, ಎಲ್ಲ ತುಂಬಾ ಸಕ್ಸಸ್ ಆಗಿದ್ದಾರೆ. ಸೊ ನಾನೇ ಲಿವಿಂಗ್ ಎಕ್ಸಾಂಪಲ್. ಒಂದ್ಸಲಿ ನಾನು ಶುರು ಮಾಡಿದೆ 2 years ಬ್ಯಾಕ್. ನಾನು ತುಂಬಾ ಹೇಗೆ ಅಂದ್ರೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ತುಂಬಾ ಕುಗ್ಗೋಗಿದ್ದೆ. ನನ್ಗೆ ಒಂದ್ 4 ಜನ ಮುಂದೆ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ತುಂಬಾ ನರ್ವಸ್ ಆಗ್ತಿತ್ತು. ಇವತ್ತು ಲೈಕ್ ನಾನು ಎಷ್ಟು ಜನದ ಮುಂದೆ ಬೇಕಾದ್ರೂ ಮಾತಾಡ್ತೀನಿ. ನೀವೇ ನೋಡಿದಿರಾ ನನ್ನ ಇನ್ಸ್ಟಾಗ್ರಾಮ್ ಅದೆಲ್ಲ, ಅಷ್ಟು ಲೈಕ್ ಆಕ್ಟಿವ್ ಆಗಿದ್ದೀನಿ, ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಅದು ಎನರ್ಜಿ ನನಗೆ ಇವತ್ತಿನವರೆಗೂ ಸಿಗ್ತಿದೆ. ಹನುಮಾನ್ ಚಾಲೀಸ್ ಬಹಳಷ್ಟು ವರ್ಕ್ ಆಗತ್ತೆ ಅಂತ ಹೇಳ್ತಿದ್ದಾರೆ. 100% ರಿಸಲ್ಟ್ ಎಲ್ಲ ಹೇಳಿದ್ದಾರೆ. ಸರ್ ನಾನು ತುಂಬಾ ಕಷ್ಟ ಆಯ್ತು, ನೀವು ಹೇಳಿದ್ ಫಾಲೋ ಮಾಡಿದ್ಮೇಲೆ ನನ್ನ ಲೈಫೇ ಚೇಂಜ್ ಆಗಿದೆ. ಕಾಲ್ ಮಾಡಿ ಹೇಳ್ತಾರೆ, ಮತ್ತೆ ಮೀಟ್ ಮಾಡುವಾಗ ಯಾರಾದ್ರೂ ಸಿಕ್ಕರೋ ಹೇಳ್ತಾರೆ, ನಿಮ್ಮ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ. ನೋಡಿ, ನಾನು ತುಂಬಾ ಜನ ಕೇಳ್ತೀನಿ, ನನ್ಗೆ ಯಾವುದೇ ರೀತಿ ಕಮಿಷನ್ ಸಿಗಲ್ಲ. ನಾನು ಇವಾಗ ಹನುಮಾನ್ ಚಾಲೀಸ ಫಾಲೋ ಮಾಡಿ ಅಂದ್ರೆ ನನ್ಗೆ ಯಾರು ಏನು ಮಾಡಲ್ಲ. ನನ್ನ ಲೈಫಲ್ಲಿ ಬದಲಾವಣೆ ಆಗಿದೆ. ಭಗವಂತ ನನ್ಗೇನೋ ಒಂದು ಲೈಫ್ ಬದಲಾವಣೆ ಮಾಡಿದ್ದಾರೆ, ಒಂದು ಲೈಫ್ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಕೂಡ ಅಟ್ಲೀಸ್ಟ್ ನನ್ನ ವಿಡಿಯೋಸ್ ನೋಡೋರ್ಗಾದ್ರೂ ಅವ್ರಿಗೂ ಒಂದು ಪಾಸಿಟಿವ್ ಆಗ್ಲಿ ಅಂತ ನಾನು ಎಲ್ಲ ಹೇಳ್ತಾನೆ ಇರ್ತೀನಿ. ಅವ್ರಿಗೇನಾದ್ರೂ ಹೆಲ್ಪ್ ಆಗ್ಲಿ, ಅವ್ರಿಗೂ ಚೇಂಜ್ ಆಗ್ಬೇಕು ಅಂತ. ನಿಮ್ಮ ಲೈಫ್ ನ ಎಕ್ಸ್ಪೀರಿಯನ್ಸ್ ನ ತಗೊಂಡು ಅದರಿಂದ ಏನು ಒಳ್ಳೆ ಗುಣಗಳಿದೆ ಅದನ್ನ ನೀವು ಜನಗಳಿಗೆ ಕೊಡ್ತಾ ಇದ್ದೀರಿ. ದಟ್ ಈಸ್ ನೈಸ್. ಭರತ್, ನಾನು ಇನ್ನೊಂದು ಕೇಳ್ಬೇಕು, ರೆಕಗ್ನೈಸ್ ಎಲ್ಲ ಆಗ್ತಿರತ್ತಾ ಭರತ್ ಅವ್ರು ಬಂದ್ ಮಾತಾಡ್ಸೋವಂಥದ್ದು? ಈಗ ಮೆಸೇಜ್ಗಳಂತೂ ನಾರ್ಮಲ್ ಆಗಿ DM ಮಾಡ್ಬಿಡ್ತಾರೆ, ಬಟ್ ಬಂದು ಗುರ್ತಿಡಿಯೋದು ಭರತ್ ಇದು ಅಂತ ತುಂಬಾ ಜನ ನಾನು ಎಲ್ಲೋದ್ರೂ ಗುರ್ತಿಡ್ತಾರೆ, ಎಲ್ಲೋದ್ರೂ ಒಂಥರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಖುಷಿ ಆಗುತ್ತೆ, ರೆಕಗ್ನಿಷನ್ ಸಿಗ್ತಿದ್ಯಲ್ವಾ, ನಾನು ಏನು ಮಾಡಿಲ್ಲ, ಲೈಕ್ ಬರೀ ಜಸ್ಟ್ ವಿಡಿಯೋಸ್ ಮಾಡ್ತೀನಿ, ಅದ್ರ ಒಂದಿನ ಇಷ್ಟೊಂದು ಸಿಗ್ತಿದ್ಯಲ್ವಾ ಅಂತ ತುಂಬಾ ಖುಷಿ ಆಗುತ್ತೆ. ಓಕೆ. ಈಗ ಮತ್ತು ಈಗ ಕಂಟೆಂಟ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಡಿಫ್ರೆಂಟ್ ಕೈಂಡ್ ಆಫ್ ಕಂಟೆಂಟ್ಸ್ ಇರುತ್ತೆ. ಸೊ ಯಾವ ರೀತಿಯಾಗಿ ನೀವು ಡಿಸೈಡ್ ಮಾಡಿದ್ದು ಫಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಈ ಒಂದು ಕಂಟೆಂಟ್ ಮಾಡಿದ್ರೆ ನಾನು ಚೆನ್ನಾಗಿ ರೀಚ್ ಆಗುತ್ತೆ ಅಥವಾ ಇದನ್ನೇ ಮಾಡಬೇಕು ಅಂತ ಹೇಗೆ ಅದನ್ನು ಡಿಸೈಡ್ ಮಾಡಿದ್ದು? ನಾನು ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ಹತ್ರ ಎಲ್ಲ ಮಾತಾಡ್ತಿದ್ದೆ, ಎಲ್ಲ ರೌಂಡ್ ಟೇಬಲ್ ಕುತ್ಕೊಂಡವಾಗ ಏನಾದ್ರು ಹೇಳ್ತಿದ್ದೆ.
ನಾನು ಹೇಳುವಂತ ಸಮಯದಲ್ಲಿ ಎಲ್ಲ ತುಂಬಾ ಅಬ್ಸರ್ವ್ ಮಾಡ್ತಿದ್ರು. 10 ಜನ ಇದ್ರೆ ಏನೋ ಹೇಳ್ತೀರಾ, ಅಲ್ಲಿ ಏನು ಇಂಪಾರ್ಟೆಂಟ್ ಇರಲ್ಲ, ಆದ್ರೂ ಕೂಡ ಇವನೇನೋ ಹೇಳ್ತೀನಲ್ಲ ಅಂತ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ನೋಡೋರು. ನಾನು ಅನ್ಕೊಂತಿದ್ದೆ ದೇರ್ ಸಮಥಿಂಗ್, ಇದು ಇನ್ನೂ ಇಂಪ್ರೂವ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಆಡಿಯನ್ಸ್ ರೀಚ್ ಆಗ್ಬೋದು. ಮತ್ತೆ ನಾನು ಸ್ವಲ್ಪ ಇದು ನ್ಯೂಮರಾಲಜಿ ಎಲ್ಲ ಫಾಲೋ ಮಾಡ್ತೀನಿ. ಲೈಕ್ 1 ಅಂದ್ರೆ ಏನು, ಡೇಟ್ ಆಫ್ ಬರ್ತ್. 1 ಅಂತ ಅಂದ್ರೆ ಸೂರ್ಯ, 2 ಅಂತ ಅಂದ್ರೆ ಚಂದ್ರ. ಲೈಕ್ 1 ಅಂತ ಅಂದ್ರೆ ಜಸ್ಟ್ 1 ನಂಬರ್ ಅಲ್ಲ, ಯಾವುದೇ ಮಂತ್ ಆಗಿರ್ಬೋದು, 1ನೇ ತಾರೀಕು ಆಗಿರ್ಬೋದು ಅಥವಾ 10 ಆಗಿರ್ಬೋದು. ಸೊ ಆ ಥರ ಯಾವ್ದು ಬರುತ್ತೋ, ಲೈಕ್ 1 + 0 1 ಬರುತ್ತೆ. ಸೊ ಅದೇ ತರ 2 ಆಗಿರುತ್ತೆ, 20 ಆಗಿರುತ್ತೆ, 2 + 0 2 ಆಗಿರುತ್ತೆ. ಸೊ ಅದೇ ತರ 11 ಅಷ್ಟೇ, 1 + 1 2 ಆಗುತ್ತೆ. ಸೊ ಅವ್ರದೆಲ್ಲ ಡೇಟ್ ಆಫ್ ಬರ್ತ್ ಬಂದು 2 ಬರುತ್ತೆ. ಸೊ 1 ಅಂದ್ರೆ ಸೂರ್ಯ, 2 ಚಂದ್ರ, 3 ಗುರು, 4 ರಾಹು, 5 ಬುಧ, 6 ಶುಕ್ಲ, 7 ಕೇತು, 8 ಶನಿ, 9 ಮಂಗಳ. ಸೊ ಇದು ಒಂದೊಂದು ಡೇಟ್ ಆಫ್ ಬರ್ತ್ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. 1 ಅಂತಂದ್ರೆ ಸೂರ್ಯ, ಅವ್ರು ಒಂದ್ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಸೊ ಆ ತರ ಫಾಲೋ ಮಾಡ್ತಾರೆ. ಇವಾಗ 2 ನನ್ ಬಂದು May 20th. ಸೊ ನನ್ ಬಂದು ಒಂಥರ ಚಂದ್ರ. ನಾನು ಹೇಗೆ ಅಂತಂದ್ರೆ ಸ್ವಲ್ಪ ಕೂಲ್ ಆಗಿರ್ತೀನಿ. ನಾನು ಮಾತಾಡೋದು ಕೂಡ ಒಂದ್ ಸ್ವಲ್ಪ ಕೂಲ್ ಆಗಿ, ತಾಳ್ಮೆಯಿಂದ, ಸ್ವಲ್ಪ ಎಮೋಷನಲ್ ಆಗಿ ಆ ಥರ ಮಾತಾಡ್ತೀನಿ. ಸೊ ಅದು ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ತರ ಹೋಗುತ್ತೆ. ಅದರಿಂದ ಇದು ಮಾಡ್ಬೋದು. ಇವಾಗ ನಾವು ಸುಮ್ಮನೆ ಗೂಗಲ್ ಮಾಡಿದ್ರು ಅಷ್ಟೇ, ಎಲ್ಲಾ ಕಡೆನೂ ಅಷ್ಟೇ. ಇವಾಗ 2 ಅಂತ ಡೇಟ್ ಆಫ್ ಬರ್ತ್ ತಗೊಂಡ್ರೆ ಸುದೀಪ್ ಸರ್ 2 ಬರುತ್ತೆ. ಲೈಕ್ ನಾಟ್ 2 20 ಆ ರೀತಿ ಬರುತ್ತೆ. ಮತ್ತೆ ಇವ್ರದ್ದು ಅಷ್ಟೇ, ಗೋಲ್ಡನ್ ಸ್ಟಾರ್ ಗಣೇಶ್ದು ಅಷ್ಟೇ, ಜೂನಿಯರ್ NTR, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ಇವರೆಲ್ಲ 2 ಬರುತ್ತೆ. ಸೊ 2 ಆಗಿರೋರು ಈ ತರ ಒಂದು ಕ್ಯಾರೆಕ್ಟರ್ ಬರುತ್ತೆ. ಮತ್ತೆ ಲೈಮ್ ಲೈಟ್ ಅಲ್ಲಿ ಅವರು ಫೋಕಸ್ ಆಗ್ತಾರೆ. ಓಕೆ, ಸೆಲೆಬ್ರಿಟೀಸ್ ಆಗೋ ರೀತಿ ಅವ್ರಿಗೆ ಎಲ್ಲಾ ರೀತಿಯ ಆಪರ್ಚುನಿಟೀಸ್ ಇರುತ್ತೆ. 2ನೇ ತಾರೀಕು ಮತ್ತೆ 2 ಮತ್ತೆ 6 ಬರುತ್ತೆ. ಸೊ ಆ ತರ ಇದೆ. ನಾಟ್ ಜಸ್ಟ್ ಓನ್ಲಿ 2. ನಾನು ಹೇಳಿದ್ನಲ್ಲ, 2 ಆಗಿರೋ ಯಾವುದೇ ಮಂತ್ ಆಗಿರ್ಬೋದು, 2 ಆಗಿರ್ಬೋದು, 20 ಆಗಿರ್ಬೋದು, 11 ಆಗಿರ್ಬೋದು. ಸೊ ಇದೆಲ್ಲ 2ಗೆ ಬರುತ್ತೆ. ಅಂದ್ರೆ ಈಗ 1 + 2 ಆ ತರ. ಹೌದು, ಆ ತರ. ಸೊ ಅದೇ ತರ ಇರುತ್ತೆ. ಇನ್ ಯಾರ್ದು ತುಂಬಾ ಬೆಸ್ಟ್ ಡೇಟ್ ಆಫ್ ಬರ್ತ್ ಇರುತ್ತೆ ಅಂತ ಅನ್ಸುತ್ತೆ? ಯಾವ ಸಂಖ್ಯೆ ತುಂಬಾ ಶುಭ? ನನಗೆ ನೀವು ಕೇಳಿದ್ರೆ ಎಲ್ಲ ಕೂಡ ಎಲ್ಲ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಇವಾಗ ನಾನು ಒಂದರಲ್ಲಿ ಟ್ಯಾಲೆಂಟ್ ಇದ್ರೆ ನಿಮ್ಗೊಂದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ. ನೀವು ಅದನ್ನ ಹುಡುಕ್ಬೇಕು, ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು, ಅದನ್ನ ತೊಗೊಂಡೋಗ್ಬೇಕು. ಈ ಭೂಮಿಯಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ನ ಅವ್ರು ಹೇಗೆ ಅದನ್ನ ಮುಂದೆ ತರ್ತಾರೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ತುಂಬಾ ಜನಕ್ಕೆ ಹೇಳ್ತೀನಿ, ಇದು ನಿಮ್ಮೆಲ್ಲರ ಹತ್ರನೂ ಸೇಮ್ ಇದೇ ಟ್ಯಾಲೆಂಟ್ ಅಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಫಸ್ಟ್ ಹುಡುಕಿ ಅದ್ರ ಮೇಲೆ ನೀವು ಕೆಲಸ ಮಾಡಿದ್ರೆ ಅದು ವರ್ಕೌಟ್ ಆಗತ್ತೆ ಅಂತ ಇರುತ್ತೆ. ಓಕೆ, ಇನ್ನು ಅಂದ್ರೆ ಇವಾಗ ಆಸ್ ಎ ಇನ್ಫ್ಲುಯೆನ್ಸರ್ ಆಗಿ ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ? ಯಾಕಂತ ಹೇಳಿದ್ರೆ ತುಂಬಾ ಕಮ್ಮಿ ಇವಾಗ ಬರತ್ತವ್ರೆ. ನಾನು ನೋಡಿದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ರಾತ್ರಿ ಫೇಮಸ್ ಆಗಿದ್ದು ಇದೆ. ಸೊ ಒಂದ್ ವಿಡಿಯೋ ಬಂದು ಅದು ವೈರಲ್ ಆಗಿ ನೆಕ್ಸ್ಟ್ ಅವ್ರನ್ನ ಗುರ್ತಿಡಿಯೋದಾಗಿದೆ. ಅದರಲ್ಲಿ ಎಸ್ಪೆಷಲಿ ಈಗ ರೀಸೆಂಟ್ ಆಗಂತೂ ಅದೇ ಆಗ್ತಾ ಇದೆ. ಬಟ್ ಆದ್ರೆ ಒಂದು ಪ್ಯೂರ್ ಕಂಟೆಂಟು ಅಥವಾ ಅಷ್ಟು ಶುದ್ಧವಾಗಿರುವಂಥ ಒಂದು ಕಂಟೆಂಟ್ ವಿಚಾರಗಳನ್ನ ಕೊಡಬೇಕಿದ್ರೆ ನಿಮ್ಗೆ ಆ ಕನ್ಸಿಸ್ಟೆನ್ಸಿ ಎಷ್ಟು ಕಷ್ಟ ಆಯಿತು, ಅಥವಾ ಹೇಗೆ ಆ ಜರ್ನಿನ, ಆ ಒಂದು ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ತೊಗೊಂಬರೋದಕ್ಕೆ ಏನೆಲ್ಲ ಕಷ್ಟಗಳಾಯಿತು ಅಥವಾ ಹೇಗೆ ತಂದಿತ್ತು? ನನಗೆ ಮೊದಲು ಯಾವ್ದ್ರಲ್ಲಿ ಗೊತ್ತಾಯ್ತು ಅಂತಂದ್ರೆ ಕನ್ಸಿಸ್ಟೆನ್ಸಿ, ನಾನು ವೆಯ್ಟ್ ಲಾಸ್ ಮಾಡಿದ್ನಲ್ಲ ಅದ್ರಲ್ಲಿ ಗೊತ್ತಾಯ್ತು. ಸೊ ದಟ್ ವಾಸ್ ಮೈ ಫಸ್ಟ್ ಟರ್ನಿಂಗ್ ಪಾಯಿಂಟ್. ಸೊ ನಾನು ಈಗ ವೆಯ್ಟ್ ಲೈಕ್ ಏನ್ ಮಾಡಿದೆ, ಕಂಟಿನ್ಯೂಸ್ ಆಗಿ ಒಂದು ದಿನ ಮಳೆ ಬರ್ಲಿ ಚಳಿ ಆಗ್ಲಿ ನಾನು ಬಿಡ್ದಂಗೆ ಫಾಲೋ ಮಾಡಿದೆ 45 days. ಸೊ ಆಗ ನಂಗೆ ರಿಸಲ್ಟ್ ಸಿಕ್ತು. ಇದೇ ತರ ನಾನು ಯಾಕೆ ನಾನು ಸೋಷಿಯಲ್ ಮೀಡಿಯಾ ಟ್ರೈ ಮಾಡ್ಬೋದು? ಅದಕ್ಕೆ ನಾನು 1 year ಕೊಟ್ಟೆ. ನೋಡೋಣ 1 year ರಿಸಲ್ಟ್ ಬರ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಬೇರೆ ನೋಡೋಣ. ಇದು 1 year ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. 6 months ಮಾಡಿದೆ. 6 months ನನ್ಗೆ ಇನ್ನೂ ಪ್ರಾಕ್ಟೀಸ್ ಮಾಡಿ ಕ್ಯಾಮ್ರಾ ಮುಂದೆ ಮಾತಾಡೋದು ಏನು ಬರ್ತಿರ್ಲಿಲ್ಲ. ನನ್ನ ಭಾಷೆ ಕೂಡ ಅಷ್ಟು ಸ್ಪಷ್ಟವಾಗಿರ್ಲಿಲ್ಲ. ಸೊ ಹನುಮಾನ್ ಚಾಲೀಸಾ ಅಂತ ಹೇಳಿ ಅದು ಕೂಡ ನನ್ನ ಭಾಷೆ ಎಲ್ಲ ಸ್ಪಷ್ಟವಾಯ್ತು. ಅದು 6 months ಟ್ರೈನಿಂಗ್ ಆಯ್ತು. 6 months ಅಲ್ಲಿ ನಾನು 1 lakh ಫಾಲೋವರ್ಸ್ ಗೈನ್ ಮಾಡಿದೆ. ಸೊ ದಟ್ ವಾಸ್ ದಿ ಲರ್ನಿಂಗ್ ಸ್ಟೇಜ್. ನೀವು ನಂಬಲ್ಲ, ಆಫ್ಟರ್ 6 months ಇಟ್ಸ್ ಬಿನ್ 1 year. ಈ 1 ವರ್ಷದಲ್ಲಿ ನಾನು 5 lakhs ಫಾಲೋವರ್ಸ್ ಗೈನ್ ಮಾಡಿದ್ದೀನಿ. ಸೊ ಅದು ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ಅದು ಕೂಡ ನನ್ ಜ್ವರ ಬಂದಿರ್ಲಿ ಏನೇ ಆಗಿರ್ಲಿ ನಾನು ಸ್ಟಾಪ್ ಮಾಡಲ್ಲ. ನಾನು ಎವ್ರಿ ಡೇ ನನ್ನ ಡ್ಯೂಟಿ ಅದು. ಸೊ ನಾನು ಮಾಡ್ತಾ ಹೋದೆ. ನಾನು ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೆ. ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ. ಅಂದ್ರೆ 1 ವರ್ಷ ಕಷ್ಟಪಟ್ಟು 1 lakh ಅಂತ ಹೇಳಿದ್ರೆ ಇನ್ನೊಂದು ವರ್ಷದಲ್ಲಿ ಆ ಕನ್ಸಿಸ್ಟೆಂಟಿ, ಯಾಕೆಂದ್ರೆ ನಾವು ಗಿವ್ ಅಪ್ ಮಾಡ್ಬಿಡ್ತೀವಿ, ಆಗ್ತಿಲ್ಲ ಬಿಡು, ಇದು ಬಿಟ್ಬಿಡೋಣ, ಇದು ವರ್ಕೌಟ್ ಆಗ್ತಿಲ್ಲ ಅಂತ. ಬಟ್ ಆದ್ರೆ ನೀವು ಅದನ್ನ ಬಿಡದೆ ಇಲ್ಲಿವರೆಗೂ ಮಾಡ್ಕೊ ಬಂದಿದ್ದಕ್ಕೆ ಮೇ ಬಿ ಆ 1 ವರ್ಷದಲ್ಲಿ ಆಟೋಮೆಟಿಕ್ ಆಗಿ 5 lakh ಫಾಲೋವರ್ಸ್ ಬಂದಿದೆ ಅನ್ಸುತ್ತೆ. ಇವಾಗ 6 lakh ರೀಚ್ ಆಗ್ತಿದೆ. ಹೌದು, ಖಂಡಿತ ಕಂಗ್ರಾಚುಲೇಷನ್ ಫಸ್ಟ್ ಹೇಳ್ಬೇಕು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.
ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.